ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನ ಬಳಸ್ಕೊಂಡು ಒಂದು ಬ್ಯೂಟಿ ಸೀಕ್ರೆಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಿಸಿಲಿಗೆ ಫೇಸ್ ಟ್ಯಾನ್ ಆಗಿದ್ರೆ ನೀವು ಈ ಒಂದು ರೆಮಿಡಿನ ಖಂಡಿತ ಮಾಡಲೇಬೇಕು. ಏಕೆಂದ್ರೆ ಇವಾಗಂತೂ ಬಿಸಿಲು ಸಿಕ್ಕಾಪಟ್ಟೆ ಇದೆ, ಎಲ್ಲರೂ ಕೂಡ ಆಲ್ಮೋಸ್ಟ್ ಟ್ಯಾನ್ ಆಗ್ತಾರೆ. ಸೊ ಒಂದೆರಡು ದಿನ ಎಲ್ಲಾದ್ರೂ ಔಟ್ಸೈಡ್ ಹೋಗಿ ಬಂದ್ರೆ ಅಂತೂ ಫೇಸ್ ನೋಡೋದಕ್ಕೆ ಆಗೋದಿಲ್ಲ. ಅಷ್ಟು ಫೇಸ್ ಮೇಲೆ ಸೂರ್ಯನ ಕಿರಣಗಳು ಬಿದ್ದು ಫುಲ್ಲು ಫೇಸ್ ಟ್ಯಾನ್ ಆಗಿರುತ್ತೆ. ತಕ್ಷಣಕ್ಕೆ ನೀವೇನಾದ್ರೂ ಒಂದು ಹೋಮ್ ರೆಮಿಡಿ ಮಾಡಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಈ ಒಂದು ಹೋಮ್ ರೆಮಿಡಿನ ಮಾಡಿ. ಜಸ್ಟ್ ಒಂದು 4 ಐಟಮ್ಸ್ ಇಂದ ಈ ಒಂದು ಹೋಮ್ ರೆಮಿಡಿನ ಮಾಡ್ಕೋಬಹುದು. ಯೂಶಲಿ ಎಲ್ಲರ ಮನೇಲೂ ಈ ಐಟಮ್ಸ್ ಇದ್ದೇ ಇರುತ್ತೆ. ಸೊ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ವಿಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡೋಣ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಫೇಸ್ ಪ್ಯಾಕ್ ಮಾಡ್ಲಿಕ್ಕೆ ಮೊದಲಿಗೆ ಕಡಲೆ ಹಿಟ್ಟು ಬೇಕಾಗುತ್ತೆ. ಯೂಶಲಿ ನಾವು ಮನೇಲಿ ಯಾವುದು ಬಳಸ್ತೀವೋ ಅದೇ ಒಂದು ಕಡಲೆ ಹಿಟ್ಟನ್ನ ಬಳಸ್ಕೊತಾ ಇದ್ದೀನಿ. ನೀವೇನಾದರೂ ರೆಡಿಮೇಡ್ ತರಕ್ಕೆ ಇಷ್ಟ ಇಲ್ಲ ಅಂದವರು ಬೇಕಾದ್ರೆ ಕಡಲೆನ ಪುಡಿ ಮಾಡಿ ಕೂಡ ಹಾಕೊಬಹುದು. ಬರೀ ಫೇಸಿಗೆ ಅಪ್ಲೈ ಮಾಡೋದಾದ್ರೆ 1 ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಮೊಸರನ್ನ ತಗೊಂಡಿದ್ದೀನಿ. ಹುಳಿ ಇಲ್ಲದೆ ಇರೋ ಮೊಸರನ್ನ ತಗೊಳ್ಳಿ. ಮೊಸರಲ್ಲಿ ಮೈಲ್ಡ್ ಆಗಿ ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ, ನಮ್ಮ ಫೇಸ್ ಗ್ಲೋ ಆಗ್ಲಿಕ್ಕೆ ಹಾಗೆ ಫೇಸ್ ಅಲ್ಲಿ ಇರ್ತಕ್ಕಂತಹ ಮೊಡವೆ ಕಲೆಗಳನ್ನು ಕೂಡ ದೂರ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ನೀವು ಕಡಲೆ ಹಿಟ್ಟನ್ನ ಬರೀ ಒಂದ್ ಸ್ವಲ್ಪ ಮೊಸರು ಹಾಕೊಂಡು ಡೈಲಿ ಯೂಸ್ ಮಾಡಿದ್ರು ಕೂಡ ನಮ್ಮ ಫೇಸು ತುಂಬಾನೇ ಗ್ಲೋ ಆಗುತ್ತೆ ಅಂತಾನೆ ಹೇಳ್ಬೋದು. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಸೀಕ್ರೆಟ್ ಐಟಮ್ಸ್ ಹೇಳ್ತೀನಿ, ಇದನ್ನ ಕಂಪಲ್ಸರಿಯಾಗಿ ಈ ಒಂದು ಫೇಸ್ ಪ್ಯಾಕ್ ಗೆ ಹಾಕ್ಲೇಬೇಕು. ಈ ತರ ಅಪ್ಲೈ ಮಾಡೋದ್ರಿಂದ ನೀವು ಫೇಸ್ ಅಲ್ಲಿ ಇರ್ತಕ್ಕಂಥ ಡೆಡ್ ಸ್ಕಿನ್ ಏನಿರುತ್ತೋ ಅದನ್ನೆಲ್ಲ ಕ್ಲಿಯರ್ ಮಾಡ್ಲಿಕ್ಕೆ ಈ ಒಂದು ಕಾಫಿ ಪೌಡರ್ ತುಂಬಾನೇ ಸಹಾಯಕಾರಿ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಫೇಸ್ ತುಂಬಾನೇ ಹೆಂಗಾಗಿ ಫ್ರೆಶ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಕಾಫಿ ಪೌಡರ್ ತುಂಬಾನೇ ಬೆನಿಫಿಟ್ ಇದೆ, ಹಂಗಾಗಿ ಕಾಫಿ ಪೌಡರ್ ನ ಯಾರು ಕೂಡ ಮಿಸ್ ಮಾಡದೆ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಇನ್ನ ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಆಲೋವೆರಾ ಜೆಲ್. ಫ್ರೆಶ್ ಆಗಿ ಆಲೋವೆರಾ ಜೆಲ್ ಇದ್ರೆ ಅದನ್ನು ಕೂಡ ನೀವು ಹಾಕೋಬಹುದು. ನಾನಿಲ್ಲಿ ಈ ತರ ಒಂದು ಡಬ್ಬನ ತಗೊಂಡು ಇಟ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ಫ್ರೆಶ್ ಆಗಿದೆ. ಹಿಮಾಲಯ ಕಂಪ್ನಿ ತುಂಬಾನೇ ಒಳ್ಳೆ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಸೊ 90 ರುಪೀಸ್ಗೆ 100 ಗ್ರಾಮ್ ಏನೋ ಬರುತ್ತೆ. ಈ ಒಂದು ಆಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ಅಂತೂ ನಮ್ಮ ಫೇಸ್ ತುಂಬಾನೇ ಮಾಯಿಶ್ಚರೈಸ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ಯಾಕಿಗೆ ನಾನು ಸ್ವಲ್ಪ ಆಲೋವೆರಾ ಜೆಲ್ ಕೂಡ ಹಾಕೊಂತಾ ಇದ್ದೀನಿ. ಇದು ಕೂಡ ಅಷ್ಟೇ ಟ್ಯಾನ್ ರಿಮೂವ್ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಪ್ಯಾಕ್ ರೆಡಿ ಆಗುತ್ತೆ. ನಾನಿಲ್ಲಿ ಆಲೋವೆರಾ ಜೆಲ್ಲಲ್ಲಿ ಒಂದು ಕ್ಯಾಪ್ನು ಕೂಡ ಹಾಗೇನೆ ಮುಚ್ಚಿಸ್ತಾ ಇದ್ದೀನಿ, ಯಾಕೆಂದ್ರೆ ತುಂಬಾ ಫ್ರೆಶ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ. ನಿಮ್ಗೆ ಏನಾದ್ರು ಆಲೋವೆರಾ ಜೆಲ್ ಲಿಂಕ್ ಬೇಕು ಅಂದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಹಾಕಿ ನಾನು ನಿಮಗೆ ಈ ಒಂದು ಆಲೋವೆರಾ ಜೆಲ್ದು ಲಿಂಕ್ನ ಶೇರ್ ಮಾಡ್ಕೋತೀನಿ. ನಾನು ಕೂಡ ಫ್ಲಿಪ್ಕಾರ್ಟಲ್ಲೇ ಬೈ ಮಾಡಿದ್ದು. ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈ ಒಂದು ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಇದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ ಬನ್ನಿ. ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫೇಸ್ನ ಒಂದ್ಸಲ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಸೊ ಫೇಸಲ್ಲಿ ಇರ್ತಕ್ಕಂತಹ ಮೇಕಪ್ ಆಗಲಿ ಇನ್ನೊಂದಾಗಲಿ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ನಾವು ಯಾವುದೇ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ಫೇಸಲ್ಲಿ ಸ್ವಲ್ಪ ನೋಡ್ತಾ ಇರ್ಬೋದು ಪಿಂಪಲ್ಸ್ ಆಗಿದೆ, ಹಾಗೆ ಸ್ವಲ್ಪ ಮಾರ್ಕ್ ಎಲ್ಲ ಇದೆ, ಹಾಗೆ ಸ್ವಲ್ಪ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಎಲ್ಲನೂ ಕೂಡ ಇದೆ. ಸ್ವಲ್ಪ ಬ್ರೈಟ್ನೆಸ್ ಇಟ್ಟಿರೋದಕ್ಕೆ ನನಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ, ಬಟ್ ನನಗೆ ನಿಜವಾಗ್ಲೂ ಆಗಿತ್ತು. ಸೊ ಹಂಗಾಗಿ ನಾನು ಈ ಒಂದು ಫೇಸ್ ಪ್ಯಾಕ್ನ ಮಾಡಿದ್ದೀನಿ. ಸುಮಾರು ವರ್ಷದಿಂದನೂ ನಾನು ಫೇಸ್ ಪ್ಯಾಕ್ನ ಮಾಡಿ ಟ್ರೈ ಮಾಡ್ತಾ ಇರ್ತೀನಿ. ಎಲ್ಲನೂ ಕೂಡ ಒಂದು ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಮನೆಯಲ್ಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಎಷ್ಟೊಂದೆಲ್ಲ ಬೆನಿಫಿಟ್ ಇದೆ ಅಂತ ಸಾಕಷ್ಟು ವಿಡಿಯೋದಲ್ಲಿ ಎಲ್ಲರೂ ಕೂಡ ಹೇಳಿರ್ತಾರೆ. ಸೊ ಎಲ್ಲರ ಮನೆಯಲ್ಲೂ ಯೂಶಲಿ ಎಲ್ಲ ಐಟಮ್ಸು ಇರುತ್ತೆ. ಅಡುಗೆ ಮನೆಯಲ್ಲೇ ನಮ್ಮ ಬ್ಯೂಟಿ ಐಟಮ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಅಡುಗೆ ಮನೆ ಐಟಮ್ಸ್ಗಳು ನಮ್ಮ ಫೇಸ್ಗೆ ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಈ ಒಂದು ಫೇಸ್ ಪ್ಯಾಕು ನಿಜವಾಗ್ಲೂ 100ಗೆ 200% ವರ್ಕ್ ಆಗುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಫೇಸಲ್ಲಿರ್ತಕ್ಕಂತಹ ಮೊಡವೆ ಕಲೆಗಳಾಗಲಿ ಹಾಗೆ ಒಂದು ಡಲ್ನೆಸ್ ಆಗಲಿ ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ. ನಾನಿಲ್ಲಿ ನಿಧಾನವಾಗಿ ಹಚ್ಕೊತಾ ಇದ್ದೀನಿ, ಏಕೆಂದರೆ ಮಿರರ್ ಇಟ್ಕೊಂಡಿಲ್ಲ, ಫೋನ್ ನೋಡಿಕೊಂಡು ಹಚ್ಕೊತಾ ಇದ್ದೀನಲ್ಲ, ಹಾಗಾಗಿ ನಿಧಾನವಾಗಿ ಹಚ್ಕೊತಾ ಇದ್ದೀನಿ. ನಾನಿಲ್ಲಿ ಕೈಯಲ್ಲೇ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಬ್ರಷ್ ಇದ್ದರೆ ಬ್ರಷ್ ಸಹಾಯದಿಂದನೂ ಕೂಡ ಹಚ್ಕೊಬೋದು. ಇವನ್ ನೆಕ್ ಪಾರ್ಟ್ ಏನಿರುತ್ತೋ ಅದರಲ್ಲೂ ಕೂಡ ನೀವು ನೆಕ್ಕಿಗೂ ಕೂಡ ಅಪ್ಲೈ ಮಾಡಿ. ಇವನ್ ಕಿವಿಗೆ ಹಾಗೆ ಕೈಯಿಗೆ ಕಾಲಿಗೆ ಕುತ್ತಿಗೆ ಭಾಗಕ್ಕೆ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಟ್ಯಾನ್ ಎಲ್ಲೆಲ್ಲಾಗಿರುತ್ತೋ ಎಲ್ಲನೂ ಕೂಡ ರಿಮೂವ್ ಆಗುತ್ತೆ. ಇವನ್ನು ಫೇಸ್ ಗ್ಲೋ ಆಗಲಿಕ್ಕೆ ಹಾಗೆ ಕೈ ಏನಾದರೂ ನಿಮ್ಗೆ ಏನಾದ್ರು ಬ್ಲ್ಯಾಕ್ ಅನ್ನಿಸ್ತಾ ಇದೆ,
ಕುತ್ತಿಗೆ ಹಿಂದಿನ ಭಾಗನೂ ಅಷ್ಟೇ, ಒಬ್ಬೊಬ್ಬರಿಗೆ ಬಿಸಿಲಿಗೆ ಹೋಗಿ ಬಂದರೆ ಫುಲ್ಲು ಬೆವರಿಗೆ ಬ್ಲ್ಯಾಕ್ ಆಗಿರುತ್ತೆ. ಅಂಥವರು ಕೂಡ ಈ ಥರ ಅಪ್ಲೈ ಮಾಡಿಕೊಂಡು ಹಚ್ಕೋಬೋದು. ತುಂಬಾ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಒಂದಿನ ಮಾಡಿ ಬಿಟ್ಟರೆ ರಿಸಲ್ಟ್ಸ್ ನಿಜವಾಗ್ಲೂ ಸಿಗೋದಿಲ್ಲ. ವಾರದಲ್ಲಿ 2-3 ಬಾರಿ ಅಪ್ಲೈ ಮಾಡಿ, ಒಂದು 4-5 ಬಾರಿ ನೀವು ಅಪ್ಲೈ ಮಾಡಿದ್ರಿ ಅಂದರೆ ನಿಮಗೆ ಬೆಸ್ಟ್ ರಿಸಲ್ಟ್ ಗೊತ್ತಾಗುತ್ತೆ. ಸುಮ್ಮನೆ ಒನ್ ಟೈಮ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ರಿಸಲ್ಟ್ ಬರೋಲ್ಲ. ವಾರದಲ್ಲಿ 3 ಬಾರಿ ಅಪ್ಲೈ ಮಾಡಿದ್ರೆ ನಿಮಗೆ 1 ವಾರದಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಖಂಡಿತ ಸಿಗುತ್ತೆ. ಸೊ ನೋಡ್ಬೋದು, ನಾನು ಫೇಸು ಹಾಗೆ ನೆಕ್ ಪಾರ್ಟು ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡಿ ಒಂದು 10 ನಿಮಿಷ ಬಿಟ್ಟಿದ್ದೀನಿ. ಇವಾಗ ಫೇಸು ಫುಲ್ಲು ಡ್ರೈ ಆಗಿದೆ. ನೋಡ್ತಾ ಇರ್ಬೋದು, ಎಲ್ಲ ಒಂದು 10 ನಿಮಿಷ ಬಿಡಬೇಕು. ಫ್ಯಾನ್ಗಾರೋ ನೀವು ಹಾಕ್ಕೊಂಡು ಕುತ್ಕೋಬೋದು. ಇಲ್ಲ ನಿಮಗೆ ಟೈಮು ಸೇವ್ ಆಗಬೇಕು ಅಂದರೆ ಏನಾದರೂ ಪಾತ್ರೆ ತೊಳೆಯೋದು ಇಲ್ಲ ಏನೋ ಒಂದು ಕೆಲಸ ಮಾಡೋದು ಆಗಲಿ ಮಾಡ್ಕೊಳ್ಬೋದು. ಆದರೆ ಮಾತಾಡೋಕೆ ಹೋಗ್ಬಾರ್ದು. ಫೇಸು ಸುಕ್ಕಾದರೆ ನಾವು ಏನು ಅಪ್ಲೈ ಮಾಡಿರ್ತೀವೋ ಅದು ಅಲ್ಲೇ ಒಂಥರ ಸ್ಟ್ರಕ್ ಆಗುತ್ತೆ. ಹಂಗಾಗಿ ನಾವು ಈ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ಮೇಲೆ ಮಾತಾಡ್ಲಿಕ್ಕೆ ಹೋಗಬಾರ್ದು. ಫುಲ್ಲು ಡ್ರೈ ಆದಮೇಲೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಒಂದು ಒಳ್ಳೆ ಬಟ್ಟೆ ತೊಗೊಂಡು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನೀರಲ್ಲಿ ಅದ್ದಿ ಅದನ್ನು ಹಿಂಡ್ಬಿಟ್ಟು ಆ ಫೇಸಲ್ಲಿರ್ತಕ್ಕಂತಹ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಅದೆಲ್ಲ ಈಚೆ ಬಂದುಬಿಡುತ್ತೆ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಈ ರೀತಿ ಎಲ್ಲನೂ ಕೂಡ ರಿಮೂವ್ ಮಾಡಿಕೊಂಡ್ರೆ ನಿಮ್ಮ ಫೇಸು ತುಂಬಾ ಗ್ಲೋ ಆಗುತ್ತೆ. ವೀಕ್ಲಿ 2 ಇಲ್ಲ 3 ಟೈಮ್ಸ್ ಅಪ್ಲೈ ಮಾಡಿ ನನಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಇವಾಗ ಫೇಸ್ನ ಒಂದು ಸ್ವಲ್ಪ ಟವಲಿಂದ ಒರೆಸ್ಕೊಂಡು ಫುಲ್ಲು ಸಾಫ್ಟಾಗಿ ಫೀಲ್ ಆಗ್ತಿರುತ್ತೆ. ಸೊ ನೋಡ್ಬೋದು, ನಾನಿಲ್ಲಿ ಮುಟ್ಟಿ ತೋರಿಸ್ತಾ ಇದ್ದೀನಿ. ಯೂಶಲಿ ಮನೇಲಿದ್ದಾಗ ಈ ಒಂದು ರೋಸ್ ವಾಟರ್ನ ನೀವು ಟ್ರೈ ಮಾಡಿ. ಖಂಡಿತ ನಿಮಗೆ ಈ ಒಂದು ರೋಸ್ ವಾಟರಲ್ಲೂ ಕೂಡ ಗ್ಲೋಯಿಂಗ್ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅಥವಾ ನಿಮಗೆ ರೋಸ್ ವಾಟರ್ ಇಲ್ಲ ಅಂದರೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ತಗೊಳ್ಳಿ ಅಥವಾ ಒಂದು ಆಲೋವೆರಾ ಜೆಲ್ ತಗೊಳ್ಳಿ. ತುಂಬ ಬಿಸಿಲಿರೋದ್ರಿಂದ ಫೇಸ್ನ ಡ್ರೈ ಆಗ್ಲಿಕ್ಕೆ ಬಿಡಬಾರ್ದು. ಡ್ರೈ ಆದರೆ ಬೇಗನೆ ಪಿಂಪಲ್ ಬಂದ್ಬಿಡುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಯಾವುದೂ ಅಪ್ಲೈ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂಚೂರು ಕೊಬ್ಬರಿ ಎಣ್ಣೆನಾರು ಕೂಡ ಅಪ್ಲೈ ಮಾಡಿದ್ರೆ ಫೇಸು ತುಂಬಾ ಗ್ಲೋ ಆಗಿ ಹೆಂಗಾಗಿ ಯಾವಾಗಲೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಇಷ್ಟೇ ಸ್ಕಿನ್ ಕೇರ್ ಅಂದರೆ ಮನೆಯಲ್ಲಿ ಯಾವುದೇ ರೀತಿ ಮೇಕಪ್ ಇಲ್ಲ ಅಂದಾಗ ನೀವು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಫೇಸ್ಗೆ ಅಪ್ಲೈ ಮಾಡಿ. ಇವನ್ ಈಗ ನಾನು ತೋರಿಸ್ತಾ ಇರೋದು ಲಿಪ್ ಗ್ಲಾಸ್ ಬಂದ್ಬಿಟ್ಟು ಇದು ಜುಡಿಯೋದಲ್ಲಿ ತಗೊಂಡಿದ್ದು. ಜಸ್ಟ್ ಒಂದು 70 ರುಪೀಸ್ ಏನೋ ಅಷ್ಟೇ. ನಾನು ಲಿಪ್ಸ್ಟಿಕ್ ಏನೋ ಅಪ್ಲೈ ಮಾಡೋದಕ್ಕೆ ಹೋಗೋದಿಲ್ಲ ಮನೇಲಿದ್ದಾಗ. ಜಸ್ಟ್ ಒಂದು ಲಿಪ್ ಬಾಮ್ ಅಥವಾ ಲಿಪ್ ಕೇರು ಯಾವುದಾದ್ರೂ ಒಂದು ಅಪ್ಲೈ ಮಾಡ್ತೀನಿ ಅಷ್ಟೇ. ಇಲ್ಲ ಅಂದರೆ ವ್ಯಾಸ್ಲಿನ್ ಬರುತ್ತಲ್ವ, ಸೊ ಅದನ್ನು ಅಪ್ಲೈ ಮಾಡ್ಕೋತೀನಿ ಇಷ್ಟೇ. ಮನೇಲಿದ್ದಾಗ ಯಾವುದೇ ರೀತಿ ಮೇಕಪ್ ಮಾಡಿಲ್ಲ ಅಂದರೆ ಜಸ್ಟ್ ಒಂದು ಆಲೋವೆರಾ ಜೆಲ್ಲು ಅಥವಾ ರೋಸ್ ವಾಟರ್ ಹಾಕಿ ಒಂದು ಲಿಪ್ ಗ್ಲಾಸ್ ಹಾಕಿದ್ರೆ ಮುಗೀತು. ನಿಮಗೆ ಈ ಒಂದು ಫೇಸ್ ಪ್ಯಾಕ್ ಇಷ್ಟ ಆಗಿದ್ರೆ, ನಿಮ್ಮ ಫೇಸ್ ಕೂಡ ಟ್ಯಾನ್ ಆಗಿದ್ರೆ ನೀವು ಖಂಡಿತ ಈ ಒಂದು ರೆಮಿಡಿನ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.